ಸಂಪ್ರದಾಯಬದ್ಧ ವಿಧಿವಿಧಾನಗಳೊಂದಿಗೆ ಗೊಂಬೆಗಳಿಗೆ ತಾಳಿ ಕಟ್ಟಿದ ಗ್ರಾಮಸ್ಥರು ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಲಿ ಎಂದು ಸಾಮೂಹಿಕ ಪ್ರಾರ್ಥನೆ. ಆಳಂದ. ನಿರಂತರ ಮಳೆ ಕೊರತೆಯಿಂದ ಕಂಗಾಲಾಗಿರುವ ರೈತರು ಉತ್ತಮ ಮಳೆಯಾಗಲೆಂದು ತಾಲೂಕಿನ ಸಾಲೇಗಾಂವ ಗ್ರಾಮದಲ್ಲಿ ಸಂಪ್ರದಾಯಬದ್ಧವಾಗಿ ಗೊಂಬೆಗಳ ಮದುವೆ ನೆರವೇರಿಸಿ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಿತ್ತನೆ ಕಾಲ ಸಮೀಪಿಸುತ್ತಿದ್ದರೂ ಆಕಾಶದಲ್ಲಿ ಮೋಡ ಕಟ್ಟುತ್ತಿಲ್ಲ ಎಂಬ ಆತಂಕ ಗ್ರಾಮಸ್ಥರಲ್ಲಿ ದಟ್ಟವಾಗಿ ಮನೆ ಮಾಡಿತ್ತು. ಇದೇ ಆತಂಕ ಈ ಜನಪದ ಆಚರಣೆಗೆ ಮತ್ತೊಮ್ಮೆ ಚಾಲನೆ ನೀಡುವಂತೆ ಮಾಡಿತು. ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಆಚರಣೆಯನ್ನು ಈ ವರ್ಷವೂ ಮಳೆಯಾಗದಿದ್ದ ಹಿನ್ನೆಲೆಯಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಗ್ರಾಮ ದೇವತೆ ಶ್ರೀ ಮಹಾದೇವಲಿಂಗ ದೇವಸ್ಥಾನದ ಆವರಣದಲ್ಲಿ ಮದುವೆಯ ಎಲ್ಲ ವಿಧಿವಿಧಾನಗಳನ್ನು ನೈಜ ಮದುವೆಯಂತೆಯೇ ಅತ್ಯಂತ ಸಂಭ್ರಮ ಹಾಗೂ ಸಂಪ್ರದಾಯದಂತೆ ನೆರವೇರಿಸಲಾಯಿತು. ಮೊದಲು ಎರಡೂ ಗೊಂಬೆಗಳ ಕುಟುಂಬಗಳ ಪ್ರತಿನಿಧಿಗಳಾಗಿ ಗ್ರಾಮಸ್ಥರು ಬೀಗರಾಗಿ ಪರಸ್ಪರ ಭೇಟಿಯಾಗಿ ಬಾಯಿಗೆ ಸಕ್ಕರೆ ಹಾಕಿ ಸ್ವಾಗತಿಸಿಕೊಂಡರು. ಬಳಿಕ ಶುಭ ಮುಹೂರ್ತದಲ್ಲಿ ಸುರೆಗೆ ಸುತ್ತಿ ವಧೂವರರಂತೆ ಗೊಂಬೆಗಳನ್ನು ಅಲಂಕರಿಸಿ ಮದುವೆ ಮಂಟಪದಲ್ಲಿ ಪೂಜಾ ವಿಧಿಗಳನ್ನು ನೆರವೇರಿಸಿ ತಾಳಿ ಕಟ್ಟಲಾಯಿತು. ಪುರೋಹಿತರ ಮಂತ್ರಘೋಷದ ನಡುವೆ ನಡೆದ ಈ ಸಮಾರಂಭದಲ್ಲಿ ಗ್ರಾಮಸ್ಥರು ಅಕ್ಷತೆ ಹಾಕಿ ನವ ದಂಪತಿಗಳಿಗೆ ಶುಭ ಹಾರೈಸಿದರು. ಮದುವೆ ಸಮಾರಂಭದ ಬಳಿಕ ಬೆಂಡು, ಬಾಜಾ ಹಾಗೂ ಭಜನಾ ತಂಡಗಳೊಂದಿಗೆ ದೇವರ ನಾಮಸ್ಮರಣೆ ಮಾಡುತ್ತಾ ಕುಂಭಕಳಸದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಮಹಿಳೆಯರು ಮಂಗಳಗೀತೆಗಳನ್ನು ಹಾಡಿ ಸಂಭ್ರಮ ಹೆಚ್ಚಿಸಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಮಳೆಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಸಕಾಲಕ್ಕೆ ಉತ್ತಮ ಮಳೆಯಾಗಿ ರೈತರ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ, ಜನ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ದೂರವಾಗಲಿ ಎಂದು ಬೇಡಿಕೊಂಡರು. ಗ್ರಾಮದ ಹಿರಿಯರ ಪ್ರಕಾರ ಮಳೆ ಕೊರತೆಯ ಸಂದರ್ಭದಲ್ಲಿ ಗೊಂಬೆಗಳ ಮದುವೆ ಮಾಡುವ ಈ ಆಚರಣೆ ಜನಪದ ನಂಬಿಕೆಯ ಸಂಕೇತವಾಗಿದ್ದು ಪ್ರಕೃತಿಯ ಅನುಗ್ರಹಕ್ಕಾಗಿ ಸಮೂಹವಾಗಿ ಪ್ರಾರ್ಥಿಸುವ ಪುರಾತನ ಸಂಪ್ರದಾಯವಾಗಿದೆ. ಕಪ್ಪೆಗಳ ಮದುವೆ, ಎತ್ತುಗಳ ಪೂಜೆ, ಗೊಂಬೆಗಳ ಮದುವೆಯಂತಹ ಆಚರಣೆಗಳು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಬರಗಾಲ ಎದುರಾದಾಗ ಸಾಮಾನ್ಯವಾಗಿ ಕಂಡುಬರುತ್ತವೆ ಎಂದು ಗ್ರಾಮದ ಹಿರಿಯರು ಸ್ಮರಿಸಿಕೊಳ್ಳುತ್ತಾರೆ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಪ್ರಕೃತಿಯ ಮುಂದೆ ರೈತರ ನಂಬಿಕೆ ಮತ್ತು ಸಾಮೂಹಿಕ ಪ್ರಾರ್ಥನೆಯ ಶಕ್ತಿ ಇಂದಿಗೂ ಜೀವಂತವಾಗಿರುವುದಕ್ಕೆ ಈ ಆಚರಣೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಈ ಬಾರಿ ಕೂಡ ಉತ್ತಮ ಮಳೆಯ ನಿರೀಕ್ಷೆಯೊಂದಿಗೆ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದು ವಿಶೇಷವಾಗಿತ್ತು. ಮಳೆ ಬಾರದಿದ್ದರೆ ಬಿತ್ತನೆ ವಿಳಂಬವಾಗುತ್ತದೆ, ಬೆಳೆ ನಷ್ಟದ ಆತಂಕ ಎದುರಾಗುತ್ತದೆ ಎಂಬ ಕಳವಳ ರೈತರಲ್ಲಿ ಮನೆ ಮಾಡಿದ್ದು, ಈ ಸಾಮೂಹಿಕ ಪ್ರಾರ್ಥನೆ ಮೂಲಕ ಗ್ರಾಮಸ್ಥರು ತಮ್ಮ ಆತಂಕವನ್ನು ಆಶಾಭಾವದೊಂದಿಗೆ ಎದುರಿಸಲು ಯತ್ನಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಶಿವಪುತ್ರ ವಡಗಾಂಬ, ರಾಜೇಂದ್ರವಾಡೆ, ಮಹಾಂತಯ್ಯ ಸ್ವಾಮಿ, ಶಿವಯ್ಯ ಸ್ವಾಮಿ, ಕುಪ್ಪನ್ನ ವಡಗಾಂಬ, ಶ್ರೀಕಾಂತ ಸಫಳೆ, ರಾಜೇಂದ್ರ ಪಿ. ವಡಗಾಂಬ, ಗುರುಪಾದಯ್ಯ ಸ್ವಾಮಿ, ಕರಬಸಯ್ಯ ಸ್ವಾಮಿ, ಚಂದುರಾವ್ ಕಂಟೇಕೂರೆ, ಕಲ್ಯಾಣಿ ಐಹೊಳೆ ಸೇರಿದಂತೆ ಗ್ರಾಮದ ಮಹಿಳೆಯರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಳೆಗಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಸಂಜೆಯ ಹೊತ್ತಿಗೆ ಮೆರವಣಿಗೆ ಮುಗಿಸಿ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಎಳೆದರು. ಡಾಕ್ಟರ್ ಅವಿನಾಶ ಎಸ್. ದೇವನೂರ ಸಾರಥ್ಯದಲ್ಲಿ ಜನಘರ್ಜನೆ ಕನ್ನಡ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಯಾರು ಗಂಟಿನವ್ರು ಕೊಡ್ಬೇಕೇನ್ರಿ ಹೆಣ್ಣು ಕಮ್ಮವ ಹೆಣ್ಣಿನವ್ರು ಕೊಡೋರು ಫೋಟೋ ತೆಗೀರಿ.